ದಾವೀದನು ಮೋರೆಯನ್ನು ಮುಚ್ಚಿಕೊಂಡು ಅಳುತ್ತಾ ಬರಿಗಾಲಿನಿಂದ ಎಣ್ಣೆಯ ಮರಗಳ ಗುಡ್ಡವನ್ನು ಏರಿದನು. ಇದು ಅವನ ಜೀವಿತದ ಅತಿ ದುಃಖಕರವಾದ ಸನ್ನಿವೇಶವಾಗಿತ್ತು. ಆತ್ಮೀಯ ವೀಕ್ಷಕರೇ, ಸತ್ಯವೇದ ಅಧ್ಯಯನವು ನಿಮ್ಮ ಬಾಳಿಗೆ ಬೆಳಕನ್ನು, ನಿರೀಕ್ಷೆಯನ್ನು ನೀಡುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬನೂ ದೇವರಿಗೆ ತನ್ನ ವರದಿಯನ್ನು ಒಪ್ಪಿಸುವ ದಿನವೂ ಬರುತ್ತದೆ. ದೇವರು ತನ್ನ ಜನರನ್ನು ಪುನಃ ಸ್ಥಾಪಿಸುತ್ತಾನೆ. ಎಲ್ಲ ಸ್ಥಿತಿಯಲ್ಲಿ ಬಿಡುಗಡೆಯ ನಾಯಕನು ಆತನೇ. ಈ ಸತ್ಯವನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ಈಗ ನಾವು ಅಧ್ಯಯನವನ್ನು ಪ್ರಾರಂಭಿಸೋಣ. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದಾಗುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕೀರ್ತನೆಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಹೊಂದಿದ ಆಶೀರ್ವಾದಗಳನ್ನು ನೆನಪು ಮಾಡಿಕೊಳ್ಳುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ 58ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ವೈರಿಗಳನ್ನು ಶಪಿಸುವ ಪ್ರಾರ್ಥನೆ ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆ ಹಿಂದಿನ ಕೀರ್ತನೆಯ ರೀತಿಯ ಇನ್ನೊಂದು ಕೀರ್ತನೆಯಾಗಿದೆ. ಅಂದರೆ ಇದರಲ್ಲಿ ಕೂಡ ಶಾಶ್ವತವಾದ ಬೇಡಿಕೆ ಇರುತ್ತದೆ. ಅದು ನಾಶ ಮಾಡಬೇಡ ಎಂಬುದು. ಇದು ಒಂದು ಪ್ರಶ್ನೆಯೊಡನೆ ಆರಂಭವಾಗುತ್ತದೆ. ಅದನ್ನು ಕೇಳುವುದು ಯಾರು? ದೇವರು ದಾವೀದನ ಲೇಖನಿಯ ಮೂಲಕ ಕೇಳುತ್ತಿದ್ದಾನೆ. ಕೀರ್ತನೆ 58 1ನೇ ವಚನ ಹೀಗೆ ಹೇಳುತ್ತದೆ: ಅಧಿಕಾರಿಗಳೇ, ನೀವು ಕೊಡುವ ತೀರ್ಪುಗಳು ನೀತಿಗನುಸಾರವಾಗಿದೆಯೋ? ಜನರ ವ್ಯಾಜ್ಯಗಳನ್ನು ಯಥಾರ್ಥವಾಗಿ ಬಗೆಹರಿಸುವುದುಂಟೋ ಎಂಬುದಾಗಿ. ಪ್ರಿಯರೇ, ಡಾಕ್ಟರ್ ಗೆಬೇಲಿಯನ್ ಬರೆದಂತೆ ನೀತಿವಂತಿಕೆಯು ಮೌನವಾಗಿದೆಯೋ? ನ್ಯಾಯಾಧಿಪತಿಗಳಾದ ನೀವು ಮಾತನಾಡುತ್ತೀರೋ? ಜನರನ್ನು ಯಥಾರ್ಥತೆಯಿಂದ ತೀರ್ಪು ಮಾಡುತ್ತೀರೋ ಎಂಬುದಾಗಿ. ಪ್ರಿಯರೇ, ಈ ಲೋಕದ ನ್ಯಾಯಾಧೀಶರು ತಮ್ಮ ವರದಿ ಒಪ್ಪಿಸಬೇಕೆಂದು ಕರ್ತನು ಕೇಳುವ ದಿನವೂ ಬರಲಿಕ್ಕಿದೆ. ದೇವರು ಕೇಳುತ್ತಿದ್ದಾನೆ, ನೀತಿಯು ನಿಜವಾಗಿ ಮೌನವಾಗಿದೆಯೋ? ನ್ಯಾಯಾಧಿಪತಿಗಳಾದ ನೀವು ಅದನ್ನು ನುಡಿಯುತ್ತೀರೋ? ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲೇಬೇಕಾಗಿದೆ. ಪ್ರಿಯರೇ, ಇದು ಸೇಡಿಗಾಗಿ ಮಾಡಿದ ಇನ್ನೊಂದು ಪ್ರಾರ್ಥನೆಯಾಗಿದೆ. ದಾವೀದನ ವೈರಿಗಳೆಲ್ಲರೂ ಅವನ ಸುತ್ತ ಇದ್ದಾರೆ. ಮುಂದಕ್ಕೆ ನೋಡೋಣ. ಕೀರ್ತನೆ 58 3ರಿಂದ 6ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ದುಷ್ಟರು ಜನ್ಮದಿಂದಲೇ ಧರ್ಮಭ್ರಷ್ಟರು. ಅವರು ಹುಟ್ಟಿದಂದಿನಿಂದ ಸುಳ್ಳುಗಾರರಾಗಿ ದಾರಿ ಬಿಟ್ಟವರು. ಅವರು ಸರ್ಪದಂತೆ ವಿಷಭರಿತರು. ಜಾಣತನದಿಂದ ಮಂತ್ರಿಸುವ ಹಾವಾಡಿಗರ ನಾಗಸ್ವರಕ್ಕೂ ಮರುಳಾಗದೆ ಕಿವಿಗೊಡದ ಕಳ್ಳ ಹಾವಿನಂತೆ ಇರುತ್ತಾರೆ. ದೇವರೇ, ಅವರ ಹಲ್ಲುಗಳನ್ನು ಮುರಿದು ಬಿಡು. ಯೆಹೋವನೇ, ಪ್ರಾಯದ ಸಿಂಹಗಳ ಕೋರೆ ದಾಡೆಗಳನ್ನು ಕಿತ್ತುಹಾಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಯಲ್ಲಿ ದಾವೀದನು ತನ್ನ ವೈರಿಗಳಿಗೆ 6 ಥರದ ನಾಶನ ಬರಬೇಕೆಂದು ಬೇಡಿಕೊಳ್ಳುತ್ತಿದ್ದಾನೆ. ಅವುಗಳಲ್ಲಿ ಮೊದಲನೆಯದು, ಪ್ರಾಯದ ಸಿಂಹಗಳ ಕೋರೆ ಹಲ್ಲುಗಳನ್ನು ಕಿತ್ತುಹಾಕು. ವೈರಿಯು ಸಿಂಹದಂತಿದ್ದಾನೆಂದು ಈಗಾಗಲೇ ನೋಡಿದ್ದೇವೆ. ಒಬ್ಬ ಕ್ರೈಸ್ತನಾದವನು ಈ ರೀತಿ ಹಗೆಗಾಗಿ ಪ್ರಾರ್ಥಿಸುವುದು ಸರಿಯಲ್ಲವೆಂದು ಅನೇಕರು ಹೇಳುತ್ತಾರೆ. ಪ್ರಿಯರೇ, ದೇವರು ಸೈತಾನನನ್ನು ಪೂರ್ಣವಾಗಿ ನಾಶ ಮಾಡಬೇಕೆಂದು ನಾನು ಪ್ರಾರ್ಥಿಸಿದ್ದೇನೆ. ಅವನು ಗರ್ಜಿಸುವ ಸಿಂಹದಂತಿದ್ದಾನೆ. ದೇವರು ಅವನ ಹಲ್ಲುಗಳನ್ನು ಕಿತ್ತು ಬಿಟ್ಟರೆ ಒಳ್ಳೆಯದು. ಅದು ಕ್ರೈಸ್ತತ್ವವಲ್ಲವೆಂದು ನಾನು ನೆನೆಸಲಾರೆ. ದಾವೀದನು ತನ್ನ ವೈರಿಗಳ ಕುರಿತು ಮಾತನಾಡುತ್ತಿದ್ದಾನೆ. ಅವನು ಧರ್ಮಶಾಸ್ತ್ರಾಧೀನನಾಗಿದ್ದಾನೆ. ಆದ್ದರಿಂದ ನ್ಯಾಯಕ್ಕಾಗಿ ಕೇಳಿಕೊಳ್ಳುತ್ತಿದ್ದಾನೆ. ಕೀರ್ತನೆ 58 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕ್ಷಣದಲ್ಲಿ ಅರಿದು ಕಾಣದೆ ಹೋಗುವ ನೀರಿನಂತೆ ಅವರು ಮಾಯವಾಗಲಿ, ಬಾಣ ತಾಗಿತೋ ಎಂಬಂತೆ ಅವರು ಬೀಳಲಿ ಎಂಬುದಾಗಿ. ಪ್ರಿಯರೇ, ದಾವೀದನು ತನ್ನ ವೈರಿಗಳು ನಾಶವಾಗಬೇಕೆಂದು ಬೇಡಿದ 2ನೇ ವಿಚಾರವೇ ದುಷ್ಟತನ ನೆರೆಯ ಪ್ರವಾಹದಂತಿದೆ. ದುಷ್ಟತನದ ಈ ಪ್ರವಾಹವು ಕಾಣದೇ ಹೋಗಲಿ ಎಂದು ಬೇಡಿಕೊಳ್ಳುತ್ತಾನೆ. 3ನೇದಾಗಿ, ಅವನು ಬಾಣ ಬಿಡುವುದಕ್ಕಾಗಿ ಬಿಲ್ಲನ್ನು ಬಗ್ಗಿಸುವಾಗ ಅವರು ತುಂಡು ತುಂಡಾಗಿ ಬೀಳಲಿ. ವೈರಿಯು ಅವನ ಕಡೆಗೆ ಗುರಿಯಿಟ್ಟ ಬಿಲ್ಲುಗಾರನಂತಿದ್ದಾನೆ. ಎಂಥ ವಿಶೇಷವಾದ ಚಿತ್ರಣವಿದು! ಮುಂದಕ್ಕೆ ನೋಡೋಣ. ಕೀರ್ತನೆ 58 8ನೇ ವಚನ ಹೀಗೆ ಹೇಳುತ್ತದೆ:
ಒಣಗಿ ಸತ್ತ ಬಸವನ ಹುಳದಂತೆ ನಿರ್ನಾಮವಾಗಲಿ, ಗರ್ಭವಿಳಿದ ಪಿಂಡದಂತೆ ಸೂರ್ಯನನ್ನು ನೋಡದೇ ಹೋಗಲಿ ಎಂಬುದಾಗಿ. ಪ್ರಿಯರೇ, 4ನೇ ವಿಚಾರವನ್ನು ನೋಡುತ್ತೇವೆ. ಅದೇನೆಂದರೆ, ಒಣಗಿ ಸತ್ತು ನೀರಾದ ಬಸವನ ಹುಳದಂತೆ ಅವರೆಲ್ಲರೂ ನಿರ್ನಾಮವಾಗಲಿ. ಆ ದೇಶದಲ್ಲಿರುವ ಬಸವನ ಹುಳವು ಸೂರ್ಯನ ಬಿಸಿಲಿಗೆ ಅಕ್ಷರಶಃ ನೀರಾಗಿ ಬಿಡುತ್ತದೆ. ವೈರಿಯೂ ಕೂಡ ಈ ಅಂಟಿನ ಜಾಡನ್ನು ಬಿಟ್ಟು ಹೋದರೂ ಮಾಯವಾಗಿ ಬಿಡಲಿ, ಅದರ ಕುರುಹೇ ಲೋಕದಲ್ಲಿ ಇಲ್ಲವಾಗಲಿ. 5ನೇ ವಿಚಾರ ಹೀಗಿದೆ: ಸ್ತ್ರೀಗೆ ಗರ್ಭಪಾತವಾದಂತೆ ಅವರು ಕೂಡ ಸೂರ್ಯನನ್ನು ಕಾಣದೇ ಹೋಗಲಿ. ತಮ್ಮ ಮನಸ್ಸಿನಲ್ಲಿ ಮಾಡಿಕೊಂಡ ಕೆಟ್ಟ ಯೋಚನೆಗಳೆಲ್ಲವೂ ನಿಷ್ಫಲವಾಗಲಿ, ಅಂದರೆ ಅದು ವ್ಯರ್ಥವಾಗಲಿ ಎಂದು. ಕೀರ್ತನೆ 58:9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇನ್ನೂ ಬೇಯದಿರುವಾಗಲೇ ಒಲೆಗಿಕ್ಕಿದ ಮುಳ್ಳಿನ ಕೊಂಪೆಯನ್ನು ಬಿರುಗಾಳಿಯು ಆರಿಸಿ ಬಿಡುವಂತೆ ದೇವರ ಉಗ್ರ ಕೋಪವು ಅವರನ್ನು ನಿಶ್ಶೇಷ ಮಾಡಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 6ನೇ ವಿಚಾರವನ್ನು ನೋಡುವಾಗ, ಬೇಯದಿರುವಾಗಲೇ ಒಲೆಗಿಕ್ಕಿದ ಮುಳ್ಳಿನ ಕೊಂಪೆಯಂತೆ ತೆಗೆದುಹಾಕಲ್ಪಡಲಿ ಎಂದು. ಮುಳ್ಳಿನ ಗಿಡದ ಕೊಂಬೆಗಳನ್ನು ಕಡಿದು ಅದರಿಂದ ನೀರು ಕಾಯಿಸುತ್ತಾರೆ. ಆದರೆ ಗಾಳಿ ಬಂದಾಗ ಆ ಕೊಂಬೆಗಳೆಲ್ಲ ಹಾರಿ ಹೋಗುತ್ತವೆ. ದಾವೀದನು ಹೇಳುತ್ತಾನೆ, ದೇವರೇ, ಅವರು ತಮ್ಮ ಕೆಟ್ಟ ಕಾರ್ಯಗಳನ್ನು ಮಾಡುವ ಮೊದಲೇ ಅವರನ್ನು ನಿರ್ನಾಮ ಮಾಡಿಬಿಡು ಎಂದು. ಪ್ರಿಯರೇ, ಇದು ಅತಿ ಕಠಿಣವಾದ ಪ್ರಾರ್ಥನೆಯಾಗಿದೆ. ಮುಂದಕ್ಕೆ ನಾವು 59 ಮತ್ತು 60ನೇ ಕೀರ್ತನೆಗಳನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಶತ್ರುಗಳಿಂದ ಸುತ್ತುವರೆದಿರುವ ದೇವಜನರು ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ 59ನೇ ಕೀರ್ತನೆಯು ಹಿಂದಿನ 2 ಕೀರ್ತನೆಗಳೊಂದಿಗೆ ನಿಕಟವಾಗಿ ಜೋಡಿಸಲ್ಪಟ್ಟಿದೆ. ಇಲ್ಲಿಯೂ ದಾವೀದನು ತನ್ನ ಶತ್ರುಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾನೆ. ಪ್ರವಾದಾತ್ಮಕವಾಗಿ ವೈರಿಗಳಿಂದ ಸುತ್ತುವರಿಯಲ್ಪಟ್ಟ, ಹಿಂಸೆಗೊಳಗಾದ ಜನಶೇಷದ ಸಂಕಟಕಾಲದ ಅವಸ್ಥೆಯನ್ನು ಇದು ತಿಳಿಸುತ್ತದೆ. ಪ್ರಿಯರೇ, ಈ ಕೀರ್ತನೆಯ ತಲೆಬರಹದ ಪ್ರಕಾರ ಸೌಲನ ದೂತರು ದಾವೀದನನ್ನು ಕೊಲ್ಲಬೇಕೆಂದು ದಾವೀದನಿದ್ದ ಮನೆಯನ್ನು ಸುತ್ತುವರಿದು ಕಾಯುತ್ತಾ ಇದ್ದರು. ಈ ವಿಚಾರವು 1ನೇ ಸಮುವೇಲನ ಪ್ರವಾದನ ಪುಸ್ತಕ 19ನೇ ಅಧ್ಯಾಯದಲ್ಲಿ ಕಾಣಸಿಗುತ್ತದೆ. ಕೀರ್ತನೆ 59 ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನನ್ನ ದೇವರೇ, ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸು. ನನಗೆ ವಿರೋಧವಾಗಿ ಎದ್ದಿರುವವರಿಗೆ ನನ್ನನ್ನು ತಪ್ಪಿಸಿ ಭದ್ರ ಸ್ಥಳದಲ್ಲಿರಿಸು. ಕೆಡುಕರಿಂದ ಬಿಡಿಸು, ಕೊಲೆಪಾತಕರಿಂದ ನನ್ನನ್ನು ರಕ್ಷಿಸು. ಇಗೋ, ನನ್ನ ಜೀವಕ್ಕೆ ಹೊಂಚು ಹಾಕುತ್ತಾರೆ. ಬಲಿಷ್ಠರು ನನಗೆ ವಿರೋಧವಾಗಿ ಗುಂಪು ಕೂಡಿದ್ದಾರೆ. ಯೆಹೋವನೇ, ನಾನು ನಿರ್ದೋಷಿಯೂ ನಿರಪರಾಧಿಯೂ ಅಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನ ಕೀರ್ತನೆಗಳಲ್ಲಿ ಸಾಮಾನ್ಯವಾಗಿರುವಂತೆ ಇದರ ಅಂತ್ಯದಲ್ಲಿ ನಂಬಿಕೆ ಹಾಗೂ ದೇವರ ಬಿಡುಗಡೆಯಲ್ಲಿನ ಭರವಸೆಗಳು ಕಂಡುಬರುತ್ತವೆ. ಮುಂದಕ್ಕೆ ನೋಡೋಣ. ಕೀರ್ತನೆ 59, 16 ಮತ್ತು 17ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನಾದರೋ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯ ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ ಹೊಗಳುವೆನು. ಪ್ರಾತಃಕಾಲದಲ್ಲಿ ನಿನ್ನ ಪ್ರೇಮವನ್ನು ಉಲ್ಲಾಸದಿಂದ ಕೊಂಡಾಡುವೆನು. ನನ್ನ ಬಲವೇ, ನಿನ್ನನ್ನು ಹಾಡಿ ಹರಸುವೆನು. ನನ್ನ ಆಶ್ರಯ ದುರ್ಗವು, ಕೃಪಾನಿಧಿಯು ದೇವರೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನನ್ನು ದೇವರು ಖಂಡಿತವಾಗಿ ಬಿಡಿಸಿದನು. ದೇವರು ತನ್ನ ಸ್ವಂತ ಜನರನ್ನು ಕೈ ಬಿಡುವುದಿಲ್ಲ. ಕ್ರಿಸ್ತನು ತಾನೇ ಬಂದು ವಿಶ್ವಾಸಿಗಳಾದ ಇಸ್ರಾಯೇಲ್ ಜನಶೇಷವನ್ನು ಬಿಡುಗಡೆ ಮಾಡುತ್ತಾನೆ ಮತ್ತು ಆತನು ಲೋಕದ ಜನಾಂಗಗಳನ್ನು ನ್ಯಾಯ ತೀರಿಸುತ್ತಾನೆ. 60ನೇ ಕೀರ್ತನೆಯು ಈ ಕೀರ್ತನೆಗಳ ಸರಣಿಯಲ್ಲಿ ಕೊನೆಯದಾಗಿದ್ದು, ದಾವೀದನು ತನ್ನ ವೈರಿಗಳಾದ ಏದೋಮ್ಯರ ಮೇಲೆ ಜಯ ಸಾಧಿಸಿದ್ದನ್ನು ತಿಳಿಸುತ್ತದೆ. ಏದೋಮ್ಯರಿಗೆ ಮಹಾ ಸೋಲುಂಟಾಯಿತು. ಅವರು ಆ ಬಳಿಕ ಯುದ್ಧಕ್ಕೆ ಬರಲೇ ಇಲ್ಲ. ಪ್ರಿಯರೇ, ಪ್ರವಾದನಾತ್ಮಕವಾಗಿ ದೇವರು ಇಸ್ರಾಯೇಲ್ ಜನಶೇಷಕ್ಕೆ ಮಹಾಸಂಕಟಕಾಲದ ಬಳಿಕ ಕೊಡಮಾಡುವ ಬಿಡುಗಡೆಯ ಚಿತ್ರಣ ಇದಾಗಿರುತ್ತದೆ. ಕೀರ್ತನೆ 60, 1ನೇ ವಚನ ಹೀಗೆ ಹೇಳುತ್ತದೆ: ದೇವರೇ, ಕೋಪದಿಂದ ನಮ್ಮನ್ನು ತಳ್ಳಿ ಕೆಡವಿಬಿಟ್ಟಿದ್ದಿ, ನಮ್ಮನ್ನು ಎತ್ತಿ ನಿಲ್ಲಿಸು ಎಂಬುದಾಗಿ. ಪ್ರಿಯರೇ, ಇದಕ್ಕೆ ಬಂದ ಉತ್ತರ ಇಲ್ಲಿದೆ. ಕೀರ್ತನೆ 60, 6ನೇ ವಚನ ಹೀಗೆ ಹೇಳುತ್ತದೆ: ದೇವರು ತನ್ನ ಪವಿತ್ರತ್ವವನ್ನು ಸಾಕ್ಷಿ ಮಾಡಿ ನುಡಿದಿದ್ದಾನೆ. ಜಯಘೋಷ ಮಾಡುವೆನು, ಶೇಕೆಮ್ ಪ್ರದೇಶವನ್ನು ಹಂಚುವೆನು, ಸುಕೋತ್ ಬಯಲನ್ನು ಅಳೆದುಕೊಡುವೆನು ಎಂಬುದಾಗಿ. ಪ್ರಿಯರೇ, ಇದು ಹೇಗೆ ಸಾಧಿಸಲ್ಪಡುತ್ತದೆ? ಮುಂದಕ್ಕೆ ನೋಡೋಣ. ಕೀರ್ತನೆ 60, 10ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ:
ದೇವರೇ, ನೀನು ನಮ್ಮ ಸೈನ್ಯಗಳ ಸಂಗಡ ಬರಲಿಲ್ಲವಲ್ಲ, ದೇವರೇ ನಮ್ಮನ್ನು ಕೈಬಿಟ್ಟಿಯಾ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಭಕ್ತರನ್ನು ಪುನಃ ಸ್ಥಾಪಿಸುತ್ತಾನೆ. ಯಾವ ಯುಗದಲ್ಲಾದರೂ ಆತನು ತನ್ನ ಭಕ್ತರನ್ನು ಪುನಃ ಸ್ಥಾಪಿಸುತ್ತಾನೆ. ಅವರು ಕಷ್ಟದಲ್ಲಿದ್ದರೂ, ಸಮಸ್ಯೆಗಳಲ್ಲಿದ್ದರೂ, ಪಾಪದಲ್ಲಿದ್ದರೂ ಸಹ ದೇವರು ಒಳ್ಳೆಯವನಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 61ನೇ ಕೀರ್ತನೆಯನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವಜನರ ಕೂಗು ಮತ್ತು ಭರವಸೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, 61ರಿಂದ 68ರವರೆಗಿನ ಈ ಎಲ್ಲ ಕೀರ್ತನೆಗಳಲ್ಲಿ ಕಂಡುಬರುವುದು ದೇವಜನರ ಕೂಗು ಹಾಗೂ ಭರವಸೆಯೇ. ಈ 8 ಕೀರ್ತನೆಗಳಲ್ಲಿ ದೇವಭಕ್ತರ ಕೂಗುಗಳನ್ನು ಗಮನಿಸುವಾಗ ಅವರಿಗೆ ದೇವರಲ್ಲಿರುವ ಅಚಲವಾದ ಭರವಸವು ವಿವರಿಸಲ್ಪಟ್ಟಿರುವುದನ್ನು ನೋಡುತ್ತೇವೆ. ಈ ಕೀರ್ತನೆಗಳಲ್ಲಿ ನೀವು ಕರ್ತನಾದ ಯೇಸುವನ್ನು ಕಾಣುವಿರಿ. ಕೀರ್ತನೆ 61 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆಯ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದಾವೀದನು ಹೇಳುತ್ತಾನೆ, ಭೂಮಿಯ ಕಟ್ಟಕಡೆಯಿಂದ ನಾನು ಕೂಗಿಕೊಳ್ಳುತ್ತೇನೆ. ನೀನು ಪ್ರಾರ್ಥಿಸುವಾಗ ಎಂದಾದರೂ ದೇವರು ತುಂಬ ದೂರ ಪರಲೋಕದಲ್ಲಿದ್ದಾನೆ, ನಾನು ಇಲ್ಲಿ ಕೆಳಗೆ ಭೂಮಿಯಲ್ಲಿದ್ದೇನೆ ಎಂದು ಅನುಭವವಾಗಿದೆಯೋ? ತಾನು ಭೂಲೋಕದ ಕಟ್ಟಕಡೆಯಲ್ಲಿದ್ದು ದೇವರು ತುಂಬ ದೂರದಲ್ಲಿದ್ದಾನೆಂಬ ಅನುಭವ ದಾವೀದನಿಗೆ ಆಗುತ್ತದೆ. ಅವನು ದೇವರಿಗೆ ಇನ್ನೂ ಸಮೀಪಸ್ಥನಾಗಲು ಬಯಸುತ್ತಾನೆ. ತನಗಿಂತ ಎತ್ತರವಾದ ಬಂಡೆಯ ಮೇಲೆ ತಾನಿರಬೇಕೆಂದು ಬಯಸುತ್ತಾನೆ. ಕರ್ತನಾದ ಯೇಸುವಿನ ಎಂಥ ಚಿತ್ರಣ ಇಲ್ಲಿ ಕೊಡಲ್ಪಟ್ಟಿದೆ ನೋಡಿರಿ. ಕೀರ್ತನೆ 61 3ನೇ ವಚನ ಹೀಗೆ ಹೇಳುತ್ತದೆ: ನೀನು ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು ಆಗಿದ್ದೀ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಎಂಥ ಆದರಿಸುವ ಚಿತ್ರಣ! ಆತನು ಬಿರುಗಾಳಿಗಳಿಂದ ರಕ್ಷಿಸುವ ಬುರುಜು, ನಮ್ಮ ಶತ್ರುಗಳಿಂದ ರಕ್ಷಿಸುವ ಬಲವಾದ ಕೋಟೆಯಾಗಿದ್ದಾನೆ. ಕೀರ್ತನೆ 61 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನನಗೆ ನಿರಂತರವೂ ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ, ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರಿಗೆ ಸಂಬಂಧಪಟ್ಟು ರೆಕ್ಕೆ ಎಂಬ ಪದ ಇನ್ನೊಮ್ಮೆ ಹೇಳಲ್ಪಟ್ಟಿದೆ. ಕರ್ತನಾದ ಯೇಸು ಕೂಡ ಯೆರೂಸಲೇಮನ್ನು ತಾಯಿ ಹಕ್ಕಿ ಮರಿಗಳನ್ನು ತನ್ನ ರೆಕ್ಕೆಗಳ ಅಡಿಯಲ್ಲಿ ಅಡಗಿಸಿಕೊಳ್ಳುವಂತೆ ಮರೆಮಾಡಿಕೊಳ್ಳಬೇಕೆಂದಿದ್ದನು ಎಂದು ಹೇಳಿದ್ದಾನೆ. ಕೀರ್ತನೆ 61 5ನೇ ವಚನ ಹೀಗೆ ಹೇಳುತ್ತದೆ: ದೇವರೇ, ನೀನು ನನ್ನ ಹರಕೆಗಳಿಗೆ ಲಕ್ಷ್ಯ ಕೊಟ್ಟಿದ್ದಿ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಸಿಕ್ಕತಕ್ಕ ಬಾಧ್ಯತೆಯನ್ನು ನನಗೂ ದಯಪಾಲಿಸಿದ್ದಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನು ದೇವರಿಗೆ ಹರಕೆಗಳನ್ನು ಸಲ್ಲಿಸಿ ಏನನ್ನೋ ಮಾಡುವೆನೆಂದು ಮಾತು ಕೊಟ್ಟಿದ್ದನು. ನಾವು ದೇವರಿಂದ ನಮಗೆ ಬೇಕಾದುದನ್ನು ಕೇಳಿಕೊಳ್ಳುತ್ತೇವೆ. ಪ್ರಿಯ ಮಿತ್ರನೇ, ನೀನು ದೇವರಿಗೆ ಏನನ್ನಾದರೂ ಮಾಡುವೆನೆಂದು ಮಾತು ಕೊಟ್ಟಿದ್ದೀಯೋ? ನಾನು ಮಾಡಿದ್ದಕ್ಕಿಂತಲೂ ಹೆಚ್ಚಿನದನ್ನು ಹೇಳಿಕೊಂಡಿದ್ದೇನೆಂದು ನನಗೆ ತಿಳಿದದೆ. ದೇವರ ಬಳಿ ಸತತವಾಗಿ ಹೋಗಿ ಆತನಿಂದ ಬೇಕಾದದ್ದನ್ನು ಕೇಳಿಕೊಳ್ಳುತ್ತೀಯಲ್ಲ. ಆತನಿಗಾಗಿ ಏನನ್ನಾದರೂ ಮಾಡುತ್ತೇನೆಂದು ಯಾಕೆ ಹೇಳಿಕೊಳ್ಳಬಾರದು? ದಾವೀದನು ಹಾಗೆ ಮಾಡಿದನು. ದೇವರು ಅವನ ಹರಕೆಗಳನ್ನು ಕೇಳಿದನು. ಕೀರ್ತನೆ 61 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅರಸನಿಗೆ ದೀರ್ಘಕಾಲದ ಬಾಳಿಕೆಯನ್ನು ಅನುಗ್ರಹಿಸು, ಅವನ ಆಯುಷು ಅನೇಕ ತಲೆಗಳವರೆಗೆ ವೃದ್ಧಿಯಾಗಲಿ. ಅವನು ನಿನ್ನ ಸಾನ್ನಿಧ್ಯವನ್ನು ಪಡೆದು ಸದಾಕಾಲವೂ ಸಿಂಹಾಸನಾರೂಢನಾಗಿರಲಿ. ನಿನ್ನ ಪ್ರೇಮ ಸತ್ಯತೆಗಳು ಅವನ ಬೆಂಗಾವಲಾಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಅವನು ಮತ್ತೊಮ್ಮೆ ದಯೆಗಾಗಿ ಬೇಡಿಕೊಳ್ಳುತ್ತಾನೆ. ದಾವೀದನಿಗೆ ದೇವರ ದಯೆಯ ಅಗತ್ಯವಿತ್ತು. ನಾವು ದೇವರ ಹೆಚ್ಚು ಸಮೀಪಕ್ಕೆ ಬಂದಂತೆಲ್ಲ ನಾವು ಆತನನ್ನು ನಮ್ಮ ಮಟ್ಟಕ್ಕೆ ಇಳಿಸಲು ಸಾಧ್ಯವಿಲ್ಲವೆಂದು, ಆತನು ನಮಗಿಂತ ತುಂಬ ಉನ್ನತಕ್ಕೆ ಏರಿಸಲ್ಪಟ್ಟಿದ್ದಾನೆಂತಲೂ ನೋಡುತ್ತೇವೆ. ಆಗ ನಾವು ಯೆಶಾಯನಂತೆ ದೇವರು ತನ್ನ ಸಿಂಹಾಸನದಲ್ಲಿ ಆಸೀನನಾಗಿರುವುದನ್ನು ನೋಡಲಿದ್ದೇವೆ. ನಾವು ನಮ್ಮ ಅಶುದ್ಧತೆಯನ್ನು ತಿಳಿದುಕೊಳ್ಳುತ್ತೇವೆ ಮತ್ತು ಆತನ ದಯೆ ಬೇಕೆಂದು ತಿಳಿಯುತ್ತೇವೆ. ಕೀರ್ತನೆ 61 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ:
ಹೀಗಾದರೆ ನಾನು ಪ್ರತಿದಿನವೂ ನನ್ನ ಹರಕೆಗಳನ್ನು ಸಲ್ಲಿಸುವವನಾಗಿ ನಿನ್ನ ನಾಮವನ್ನು ಸದಾ ಸ್ಮರಿಸಿ ಕೀರ್ತಿಸುತ್ತಿರುವೆನು ಎಂಬುದಾಗಿ. ಪ್ರಿಯ ಮಿತ್ರನೇ, ದೇವರಿಗೆ ಹರಕೆಗಳನ್ನು ಹೇಳಿಕೊಂಡು ಆತನಿಗೆ ಸಮೀಪಸ್ಥನಾಗು. ಆತನನ್ನು ಸ್ತುತಿಸು. ನಿನ್ನ ಹರಕೆಗಳನ್ನು ತೀರಿಸಲು ಆತನು ಸಹಾಯ ಮಾಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆಯಿಂದ 62ನೇ ಕೀರ್ತನೆಯ ಅಧ್ಯಯನಕ್ಕೆ ನಾವು ಬಂದಿದ್ದೇವೆ. ದೇವರ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಾವು ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಮುಖ್ಯ ಪ್ರಸ್ತಾಪ ಏಕೈಕ ಕೀರ್ತನೆ ಎಂಬುದಾಗಿದೆ. ಪ್ರಿಯರೇ, ಇದನ್ನು ಏಕೈಕ ಕೀರ್ತನೆ ಎಂದು ಹೇಳಲಾಗಿದೆ. ಬೇರೆ ಕೀರ್ತನೆಗಳಿಲ್ಲವೆಂದಲ್ಲ. ಬೇರೆ 149 ಕೀರ್ತನೆಗಳಿವೆ. ಆದರೆ ಏಕೈಕ ಎಂಬ ಶಬ್ದ ಗಮನಿಸತಕ್ಕದಾಗಿದೆ. ನಿಜವಾಗಿ ನನ್ನ ಮನಸ್ಸು ದೇವರನ್ನು ನಂಬಿ ಶಾಂತವಾಗಿದೆ. ಆತನೇ ನನಗೆ ರಕ್ಷಣೆಯೂ ದುರ್ಗವೂ ಆಗಿದ್ದಾನೆ. ಅವರು ಅವನನ್ನು ಹೊಡೆದು ಬಿಡಬೇಕೆಂದು ಆಲೋಚಿಸುತ್ತಿದ್ದಾರೆ. ಪ್ರಿಯ ಮಿತ್ರನೇ, ನೀನು ದೇವರನ್ನೇ ನಂಬಿ ಶಾಂತವಾಗಿರು. ಆತನೇ ನನ್ನ ಬಂಡೆಯಾಗಿದ್ದಾನೆ. ಇದರ ತಲೆಬರಹ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಯದುತೂನನ ರೀತಿಯಲ್ಲಿ ಹಾಡತಕ್ಕದ್ದು. ದಾವೀದನ ಕೀರ್ತನೆ 39ನೇ ಕೀರ್ತನೆ ಕೂಡ ಯದುತೂನನಿಗೆ ಬರೆದದ್ದು. ಅವನು ಮುಖ್ಯ ಹಾಡುಗಾರರಲ್ಲಿ ಒಬ್ಬನಾಗಿದ್ದನು. ಕೀರ್ತನೆಗಳಲ್ಲಿ ಅವನ ಹೆಸರು ಅನೇಕ ಬಾರಿ ಕಾಣಿಸಿಕೊಂಡಿದೆ. ಈ ಕೀರ್ತನೆಗಳನ್ನು ಹಾಡುವಾಗ ಅವನು ಸಂಗೀತ ಮಂಡಳಿಯ ನಿರ್ದೇಶಕನಾಗಿದ್ದಿರಬಹುದು. ಪ್ರಿಯರೇ, ಇದು ಬಹು ಸರಳವಾದ ಕೀರ್ತನೆ, ಸರಳವಾದ ನಂಬಿಕೆಯದ್ದು. ಮಗುವು ತನ್ನ ತಾಯಿಯನ್ನು ನಂಬುವಂತೆ ದೇವರಲ್ಲಿ ನಂಬಿಕೆ ಭರವಸೆಗಳನ್ನು ಇರಿಸಿದ ಹಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯ ಕುರಿತಾಗಿ ಪೇರೌನನು ಅದ್ಭುತವಾದ ಮಾತನ್ನು ಹೇಳಿದ್ದಾನೆ. ದೇವರ ಮೇಲಿನ ಭರವಸೆಯನ್ನು ಇದಕ್ಕಿಂತ ಗೌರವವಾಗಿ ಜಯಧ್ವನಿಯೊಡನೆ ಹೇಳಲು ಸಾಧ್ಯವಾಗದು. ಅದೇ ರೀತಿ ಮಾನವನ ಅಸ್ಥಿರತೆ, ಅವನ ಶಕ್ತಿ, ಐಶ್ವರ್ಯಗಳ ತಾತ್ಕಾಲಿಕತೆಗಳನ್ನು ಕೂಡ ಗಂಡಾಂತರದೆದುರು ಧೈರ್ಯವನ್ನು ಸ್ಥಿರವಾದ ರೀತಿಯಲ್ಲಿ ಹೇಳಲ್ಪಟ್ಟಿಲ್ಲ. ಕೀರ್ತನೆಯಲ್ಲಿ ಇದೆಲ್ಲವನ್ನು ನೋಡುತ್ತೇವೆ. ಇದರ ಭಾಷೆ, ರಚನೆಗಳು ಬಲಯುತವಾಗಿವೆ. ಅದರಲ್ಲಿನ ವಿಶೇಷವಾದ ಭಕ್ತಿ ಗಮನಾರ್ಹವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿನ ಕೀರ್ತನೆಯ ಭಾಗದಿಂದ ಇದೆಲ್ಲವೂ ಕಾಣದಿದ್ದರೂ ಈ ಕೀರ್ತನೆಯು ದಾವೀದನಿಗಾದ ಅತಿ ಆಳವಾದ ಹೃದಯದ ನೋವಿನಿಂದ ಬಂದದೆಂದು ಸಂಪ್ರದಾಯದ ಪ್ರಕಾರ ತಿಳಿಸಲ್ಪಟ್ಟಿದೆ. ಅದು ಅವನ ಮಗನ ದಂಗೆಯೇ ಆಗಿತ್ತು. ಕರ್ತನಲ್ಲಿ ಪ್ರಿಯರೇ, ಚರಿತ್ರೆಯಲ್ಲಿ ನಾವು ಹೀಗೆ ನೋಡುತ್ತೇವೆ. ಸಮುವೇಲನ 2ನೇ ಪುಸ್ತಕ 15ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳುತ್ತದೆ: ದಾವೀದನು ಮೋರೆಯನ್ನು ಮುಚ್ಚಿಕೊಂಡು ಅಳುತ್ತಾ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು. ಅವನ ಜೊತೆಯಲ್ಲಿದ್ದ ಜನರು ಮೋರೆ ಮುಚ್ಚಿಕೊಂಡು ಅಳುತ್ತಾ ಏರಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನ ಜೀವಿತದ ಅತಿ ದುಃಖಕರವಾದ ಸನ್ನಿವೇಶ ಇದಾಗಿತ್ತು. ಅವನಿಗೆ ಇಕ್ಕಟ್ಟಿನ ಸಂದಿಗ್ಧ ಸಮಯ ಇದಾಗಿತ್ತು. ಥೋಮಸ್ ಪೇಯಿಯವರು ಮಾನವನ ಆತ್ಮವನ್ನು ಪರೀಕ್ಷಿಸುವ ಸನ್ನಿವೇಶ ಕುರಿತು ಬರೆಯುತ್ತಾರೆ. ಈ ಮುದಿ ಅರಸನ ಜೀವಿತದಲ್ಲಿ ಅಂಥ ಸನ್ನಿವೇಶವು ಇದಾಗಿತ್ತು. ದಾವೀದನ ಮಗನಾದ ಅಬ್ಷಾಲೋಮನು ಯೆರೂಸಲೇಮಿನ ಕಡೆಗೆ ಬರುತ್ತಾ ಇದ್ದನು. ಅವನ ಬರುವಿಕೆ ದಾವೀದನನ್ನು ಒಂದು ತೀರ್ಮಾನಕ್ಕೆ ಬರುವಂತೆ ಒತ್ತಾಯಿಸುತ್ತಿತ್ತು. ಕೆಲವರು ದಾವೀದನ ಪಕ್ಷಕ್ಕೂ ಕೆಲವರು ಅಬ್ಷಾಲೋಮನ ಪಕ್ಷಕ್ಕೂ ಸೇರಿಕೊಳ್ಳುತ್ತಿದ್ದರು. ತನ್ನ ಜನರಲ್ಲಿ ನಿಜವಾದ ನಂಬಿಗಸ್ತರು ಯಾರೆಂದು ದಾವೀದನಿಗೆ ತಿಳಿಯುವ ಕಾಲ ಇದಾಗಿತ್ತು. ಹಿಂಬಾಲಕರು ಯಾರೆಂದು, ದ್ರೋಹಿಗಳು ಯಾರೆಂದು ಈಗ ತಿಳಿದು ಬರುತ್ತಿತ್ತು. ಅವರಲ್ಲಿ ಅಹೀತೋಫೆಲನು ಪ್ರಮುಖನಾಗಿದ್ದನು. ಇವನು ಬೆತ್ಷೆಬಳ ಮೂಲಕ ದಾವೀದನಿಗೆ ಸಂಬಂಧಿಯಾಗಿದ್ದನು. ನುರಿತ ರಾಜಕೀಯ ವ್ಯಕ್ತಿ, ದಾವೀದನು ನಂಬುತ್ತಿದ್ದ ಸಲಹೆಗಾರನು. ಇವನು ದಾವೀದನನ್ನು ತೊರೆದು ಅಬ್ಷಾಲೋಮನನ್ನು ಸೇರಿಕೊಂಡನು. ಇಂತಹ ನಂಬಿಗಸ್ತ ಸ್ನೇಹಿತನು ತನ್ನನ್ನು ತೊರೆದು ಹೋದನೆಂಬುದು ದಾವೀದನಿಗೆ ತುಂಬ ದುಃಖವನ್ನುಂಟು ಮಾಡಿತು. ಬಳಿಕ ಮೆಫೀಬೋಶೆತನ ಸೇವಕನಾದ ಚೀಬನು ಬಂದು ತನ್ನ ಯಜಮಾನನು ಯೋನಾತನನ ಮಗನೂ ಕೂಡ ದಾವೀದನನ್ನು ಬಿಟ್ಟು ಹೋದನೆಂದು ಹೇಳಿದನು. ಪ್ರಿಯರೇ, ದಾವೀದನು ಕೂಗುತ್ತಾ ಬರಿಗಾಲಿನಲ್ಲಿ ಪಟ್ಟಣವನ್ನು ಬಿಟ್ಟು ಓಡುವಾಗ ಬೆನ್ಯಾಮೀನನಾದ ಶಿಮ್ಮಿಯು, ಸೌಲನಿಗೆ ನಂಬಿಗಸ್ತನಾಗಿದ್ದವನು, ಎದುರಾದನು. ಅವನು ದಾವೀದನ ಕಡೆಗೆ ಹೃದಯದಲ್ಲಿ ಆಳವಾದ ಹಗೆಯನ್ನು ತುಂಬಿಕೊಂಡಿದ್ದು ದಾವೀದನನ್ನು ಶಪಿಸುತ್ತಾ ಅವನ ಕಡೆಗೆ ಕಲ್ಲೆಸೆಯುತ್ತಾ ಇದ್ದನು. ಪ್ರಿಯರೇ, ಅಬ್ಷಾಲೋಮನು ಜಯದೊಂದಿಗೆ ಯೆರೂಸಲೇಮನ್ನು ಪ್ರವೇಶಿಸಿದನು. ಒಂದು ಸಮಯದಲ್ಲಿ
ದಾವೀದನಿಗೆ ಆರ್ಭಟದೊಂದಿಗೆ ಜಯಗೀತ ಹಾಡಿದ ಜನರ ಗುಂಪೇ ಈಗ ಅಬ್ಷಾಲೋಮನಿಗೆ ಜಯಕಾರ ಹಾಕುತ್ತಿದ್ದಾರೆ. ಶತಮಾನಗಳ ಬಳಿಕ ಇವರ ಸಂತತಿಯವರೇ ಕರ್ತನಾದ ಯೇಸುವಿಗೆ ಹೊಸನ್ನ ಹಾಡಿದರು. ಆದರೆ ಕೆಲವೇ ದಿನಗಳಲ್ಲಿ ಅವನನ್ನು ಶಿಲುಬೆಗೆ ಹಾಕು ಎಂದು ಕೂಡ ಕೂಗಿದರು. ಈ ಜನರ ಕೂಗಿನ ಚುಚ್ಚುವಿಕೆ ದಾವೀದನಿಗೆ ತಾಗುತ್ತಿತ್ತು. ಈ ದುಃಖದ ಸನ್ನಿವೇಶದಲ್ಲಿ ದಾವೀದನಿಂದ ಈ 62ನೇ ಕೀರ್ತನೆಯು ಹೊರಟಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟ ಒಬ್ಬಾತನನ್ನು ನಾವು ನೋಡುತ್ತೇವೆ. ಅವನು ಆತ್ಮಿಕ ಸನ್ನಿವೇಶದಲ್ಲಿದ್ದಾನೆ. ಬಿರುಗಾಳಿಗಳಿಗಿಂತ ಮೇಲಕ್ಕಿದ್ದಾನೆ. ಜೀವಿತದ ಪೆಟ್ಟು ಒತ್ತಡಗಳಿಂದ ಅವನು ವಿಚಲಿತನಾಗಿಲ್ಲ. ಈ ದುಃಖದ ಗಳಿಗೆಯಲ್ಲಿ ಅವನ ಹೃದಯದಿಂದ ಹೊರಡುವ ಈ ಕೀರ್ತನೆಯನ್ನು ನಾವು ಓದುವಾಗ ಅವನ ಈ ಪರೀಕ್ಷೆಯ ಸೋಲಿನ ಕ್ಷಣದಲ್ಲಿ ಕೂಡ ನಿರಾಶೆಯ ಒಂದು ಶಬ್ದವೂ ಬಾರದ್ದು ನಮ್ಮನ್ನು ಚಕಿತಪಡಿಸುತ್ತದೆ. ಅಲ್ಲಿ ಭಯವಾಗಲಿ ಗೊಂದಲವಾಗಲಿ ಇರುವುದಿಲ್ಲ. ಪ್ರಿಯರೇ, ಕೀರ್ತನೆಗಾರನ ಹೃದಯದ ಸಿಟ್ಟಾಗಲಿ ಕಹಿ ಭಾವನೆಯಾಗಲಿ ಹೊರಡುವುದಿಲ್ಲ. ಅವನು ರಕ್ಷಣೆಯ ಹಾಡನ್ನು ಹಾಡುತ್ತಾನೆ, ಸ್ತುತಿಪದ ಹಾಡುತ್ತಾನೆ, ನಿರೀಕ್ಷೆಯ ವಾಕ್ಯಗಳನ್ನು ಹೇಳುತ್ತಾನೆ. ಅದು ಶಾಂತ ಸ್ವಭಾವದ ಗೀತೆ, ಭರವಸೆಯ ಹಾಡು, ಅದ್ಭುತವಾದದ್ದಾಗಿದೆ. ಇಂಥ ಕರಾಳ ಅನುಭವದ ನಡುವೆ ದಾವೀದನು ಇಂತಹ ಹಲ್ಲೆಲೂಯ ಹಾಡನ್ನು ಹೀಗೆ ಹಾಡಬಲ್ಲವನಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, 62ನೇ ಕೀರ್ತನೆಯ ಮುಂದಿನ ಅಧ್ಯಯನದ ಭಾಗವನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮಾಡಲಿದ್ದೇವೆ. ಆದ್ದರಿಂದ ಪ್ರಾರ್ಥನಾಪೂರ್ವಕವಾಗಿ ನೀವು ಸಿದ್ಧರಾಗಿರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ಹಾದು ಹೋಗುತ್ತಿರುವ ಕಷ್ಟ, ದುಃಖ, ಕಣ್ಣೀರಿನ ಸ್ಥಿತಿಯಲ್ಲಿ ನಾವು ದಾವೀದನಂತೆ ಸ್ತೋತ್ರ ಪದವನ್ನು ಹಾಡುವರಾಗಬೇಕು, ಆತನನ್ನು ಸ್ತುತಿಸುವರಾಗಬೇಕು. ಹೀಗಾಗಬೇಕಾದರೆ ದೇವರಾತ್ಮನ ಬಲವನ್ನು ನಾವು ಹೊಂದಿದವರಾಗಬೇಕು. ಆದ್ದರಿಂದ ದೇವರ ವಾಗ್ದಾನವನ್ನು ನೆನಪು ಮಾಡಿಕೊಂಡು ಆತ್ಮನ ಬಲವನ್ನು ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮ ಪ್ರಾರ್ಥನಾ ಜೀವಿತವು ಇತರರಿಗೆ ಆಶೀರ್ವಾದದಾಯಕವಾಗಬೇಕು. ಸೇಡಿನ ಅಥವಾ ಶಪಿಸುವ ಪ್ರಾರ್ಥನೆ ನಮ್ಮದಾಗಿರಬಾರದು. ನಮ್ಮ ಕೂಗನ್ನು ಕೇಳಿ ದೇವರು ನಮ್ಮನ್ನು ಪುನಃ ಸ್ಥಾಪಿಸಿ ಬಲಪಡಿಸಿ ನಡೆಸ್ತಾನೆ. ಆದುದರಿಂದ ದಿನಾಲೂ ಆತನಿಗೆ ಸಮೀಪಸ್ಥರಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸು. ಎಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಿ ಕರ್ತನೆ. ನಿನ್ನ ಸಜೀವವುಳ್ಳ ವಾಕ್ಯಗಳನ್ನು ದಿನಾಲೂ ನಾವು ಧ್ಯಾನಿಸುವಂತೆ ಈ ಮಾಧ್ಯಮವನ್ನು ನೀನು ಉಪಯೋಗಿಸ್ತಾ ಇದ್ದೀಯ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯರ ಸಮಸ್ಯೆಗಳು ಏನೇ ಇದ್ದರೂ ಅವ್ರಿಗೆ ಸಹಾಯ ಮಾಡಿ ಪರಿಹಾರವನ್ನು ಅನುಗ್ರಹಿಸು. ಪ್ರಾರ್ಥನಾ ಜೀವಿತದಲ್ಲಿ ಇನ್ನೂ ಬಲವಾಗಿ ಸಾಗುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ? ಬದಲಾಯಿಸಿಕೊಂಡಿದ್ದೀರಲ್ಲವೇ? ಈ ಕಾರ್ಯಕ್ರಮದಲ್ಲಿ ನೀವು ಹೊಂದಿದ್ದ ಆಶೀರ್ವಾದವನ್ನು ನಮಗೆ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.